ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಟೋರಿ ಮಾಸ್ಟರ್ ಕನ್ನಡ. ಇವತ್ತು ನಾವು ಮಾತನಾಡೋದು ನಮ್ಮ ಭಾರತದ ಅಚ್ಚರಿಯ ಟಾಪ್ ಫ್ಯಾಕ್ಟ್ಸ್ ಬಗ್ಗೆ. ನಮ್ಮ ದೇಶ ಎಷ್ಟು ವಿಶಿಷ್ಟ, ಎಷ್ಟು ಶಕ್ತಿಶಾಲಿ ಮತ್ತು ಎಷ್ಟು ಸಂಸ್ಕೃತಿಯ ತವರೂರು ಎಂದು ಕೇಳಿದರೆ ನಿಮಗೆ ಖಂಡಿತ ಹೆಮ್ಮೆ ಆಗುತ್ತೆ. ಹಾಗಿದ್ರೆ ಶುರು ಮಾಡೋಣ. ಭಾರತ ದೇಶದ ಬಗ್ಗೆ 20ಕ್ಕೂ ಹೆಚ್ಚು ಅಚ್ಚರಿಯ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಭಾರತವು ಜಗತ್ತಿನ 7ನೇ ಅತಿ ದೊಡ್ಡ ದೇಶವಾಗಿದ್ದು ಇದರ ವಿಸ್ತೀರ್ಣ 32.8 ಲಕ್ಷ ಚದುರ ಕಿಲೋಮೀಟರ್ ಆಗಿದೆ. ಉತ್ತರಕ್ಕೆ ಹಿಮಾಲಯ ಪರ್ವತಗಳು, ದಕ್ಷಿಣಕ್ಕೆ ಭಾರತೀಯ ಮಹಾಸಾಗರ, ಪಶ್ಚಿಮಕ್ಕೆ ಅರೇಬಿಯನ್ ಸಮುದ್ರ, ಪೂರ್ವಕ್ಕೆ ಬಂಗಾಳ ಕೊಲ್ಲಿ ಇವೆಲ್ಲ ಸೇರಿ ಭಾರತಕ್ಕೆ ವೈವಿಧ್ಯಮಯ ಭೂಗೋಳವನ್ನು ಕೊಟ್ಟಿವೆ. ಜಗತ್ತಿನ ಅತಿ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾದ ಸಿಂಧೂ ನದಿ ನಾಗರಿಕತೆ ಭಾರತದಲ್ಲೇ ಹುಟ್ಟಿದೆ. 1947 ಆಗಸ್ಟ್ 15 ಭಾರತ ಸ್ವತಂತ್ರವಾಯಿತು. ಇಂದು ಇದು ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ. ಭಾರತವು ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆಯ ರಾಷ್ಟ್ರ. ಇಲ್ಲಿ 1.4 ಬಿಲಿಯನ್ ಜನರು ವಾಸಿಸುತ್ತಿದ್ದಾರೆ. ಪ್ರಪಂಚದ ಪ್ರತಿ 6 ಜನರಲ್ಲಿ ಒಬ್ಬ ಭಾರತೀಯನೇ ಇದ್ದಾನೆ. ಭಾರತದಲ್ಲಿ 22 ಅಧಿಕೃತ ಭಾಷೆಗಳು ಮತ್ತು 1000ಕ್ಕೂ ಹೆಚ್ಚು ಉಪಭಾಷೆಗಳು ಇವೆ. ಕನ್ನಡ, ತಮಿಳು, ಹಿಂದಿ, ತೆಲುಗು, ಬಂಗಾಳಿ, ಮಲಯಾಳಂ ಎಲ್ಲವೂ ಇಲ್ಲಿ ಸೇರಿವೆ. ಧರ್ಮದ ವಿಷಯದಲ್ಲಿ ಭಾರತ ಬಹಳ ಸಮೃದ್ಧವಾಗಿದೆ. ಹಿಂದೂ, ಇಸ್ಲಾಂ, ಕ್ರಿಶ್ಚಿಯನ್, ಸಿಖ್, ಬೌದ್ಧ, ಜೈನ ಎಲ್ಲ ಧರ್ಮಗಳು ಇಲ್ಲಿ ಸಮಾನವಾಗಿ ಬೆಳೆಯುತ್ತಿವೆ. ಅದಕ್ಕಾಗಿಯೇ ಭಾರತವನ್ನು ವೈವಿಧ್ಯದಲ್ಲೇ ಏಕತೆ ಎಂದು ಕರೆಯುತ್ತಾರೆ. ಕ್ರಿಕೆಟ್ ಭಾರತದಲ್ಲಿ ಕೇವಲ ಕ್ರೀಡೆಯಲ್ಲ, ಇದು ಜನರ ಹೃದಯಕ್ಕೆ ಹತ್ತಿರವಾದ ಭಾವನೆ. ಭಾರತವು 1983, 2007 T20 ಮತ್ತು 2011ರಲ್ಲಿ ವಿಶ್ವಕಪ್ ಗೆದ್ದಿದೆ. ಸಚಿನ್ ತೆಂಡೂಲ್ಕರ್, MS ಧೋನಿ, ವಿರಾಟ್ ಕೊಹ್ಲಿ ಇವರನ್ನು ಜಗತ್ತಿನ ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಯು ಗೌರವಿಸುತ್ತಾರೆ. ಕೇವಲ ಕ್ರಿಕೆಟ್ ಮಾತ್ರವಲ್ಲ, ಹಾಕಿ, ಕುಸ್ತಿ, ಬ್ಯಾಡ್ಮಿಂಟನ್, ಅಥ್ಲೆಟಿಕ್ಸ್ ಎಲ್ಲ ಕ್ರೀಡಾ ಕ್ಷೇತ್ರಗಳಲ್ಲಿ ಭಾರತ ನಿಧಾನವಾಗಿ ವಿಶ್ವಮಟ್ಟಕ್ಕೆ ಏರುತ್ತಿದೆ. PV ಸಿಂಧು, ನೀರಜ್ ಚೋಪ್ರಾ, ಮೇರಿ ಕಾಮ್ ಇವರು ನಮ್ಮ ಹೆಮ್ಮೆ. ಭಾರತದ GDP ಇಂದು $4 ಟ್ರಿಲಿಯನ್ ಗಿಂತ ಹೆಚ್ಚು. ಇದರಿಂದ ಜಗತ್ತಿನಲ್ಲಿ 5ನೇ ಸ್ಥಾನದಲ್ಲಿದೆ. ಬೆಂಗಳೂರು, ಹೈದರಾಬಾದ್, ಪುಣೆ ಇವುಗಳನ್ನು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ. ಏಕೆಂದರೆ ಇಲ್ಲಿ ವಿಶ್ವದ ದೊಡ್ಡ IT ಕಂಪನಿಗಳು ಕಾರ್ಯನಿರ್ವಹಿಸುತ್ತಿವೆ. ಟಾಟಾ, ರಿಲಯನ್ಸ್, ಇನ್ಫೋಸಿಸ್, ವಿಪ್ರೋ ಇಂತಹ ದೊಡ್ಡ ಕಂಪನಿಗಳು ಜಗತ್ತಿನ ಆರ್ಥಿಕತೆಯಲ್ಲಿ ಪ್ರಮುಖ ಸ್ಥಾನ ಪಡೆದಿವೆ. ಭಾರತೀಯರ ಹಾರ್ಡ್ವರ್ಕ್ ಮತ್ತು ಬುದ್ಧಿವಂತೆಯಿಂದ ಅಮೆರಿಕ, ಯುರೋಪ್, ಮಧ್ಯಪ್ರಾಚ್ಯ ಎಲ್ಲೆಡೆ ಯಶಸ್ಸು ತಂದುಕೊಟ್ಟಿದ್ದಾರೆ. ಭಾರತಕ್ಕೆ ಜಗತ್ತಿನ 2ನೇ ಅತಿದೊಡ್ಡ ಸೇನೆ ಇದೆ. 1.4 ಮಿಲಿಯನ್ಗಿಂತ ಹೆಚ್ಚು ಸೈನಿಕರು ನಮ್ಮ ದೇಶವನ್ನು ಕಾಪಾಡುತ್ತಿದ್ದಾರೆ. ಭಾರತವು ಅಣ್ವಸ್ತ್ರ ಶಕ್ತಿ ಹೊಂದಿರುವ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಕಾರ್ಗಿಲ್ ಯುದ್ಧ, 1971ರ ಯುದ್ಧ, 1965ರ ಯುದ್ಧ ಎಲ್ಲೆಡೆ ಭಾರತೀಯ ಸೈನ್ಯ ತಮ್ಮ ಶೌರ್ಯ ಮತ್ತು ತ್ಯಾಗವನ್ನು ತೋರಿಸಿದೆ. ಸೈನಿಕರ ತ್ಯಾಗವೇ ನಮ್ಮ ದೇಶದ ಸ್ವಾತಂತ್ರ್ಯದ ಶಕ್ತಿ. ಇದು ಭಾರತದ ನಿಜವಾದ ಸತ್ಯ. ಇಸ್ರೋ ಭಾರತದ ಹೆಮ್ಮೆಯ ಬಾಹ್ಯಾಕಾಶ ಸಂಸ್ಥೆ. 2014ರಲ್ಲಿ ಭಾರತವು ಮಂಗಳಯಾನವನ್ನು ಯಶಸ್ವಿಯಾಗಿ ಕಳುಹಿಸಿದ ಪ್ರಥಮ ಏಷ್ಯನ್ ದೇಶವಾಗಿದೆ. 2023ರಲ್ಲಿ ಚಂದ್ರಯಾನ 3ರ ಮೂಲಕ ಭಾರತವು ಚಂದ್ರನ ಮೇಲೆ ಯಶಸ್ವಿಯಾಗಿ ಲ್ಯಾಂಡಿಂಗ್ ಮಾಡಿದ 4ನೇ ರಾಷ್ಟ್ರವಾಯಿತು. ಇಂದು ಭಾರತವು ಅಮೆರಿಕ, ರಷ್ಯಾ, ಚೀನಾ ನಂತರ ಸ್ಪೇಸ್ ಸೂಪರ್ ಪವರ್ ಆಗಿ ಹೊರಹೊಮ್ಮಿದೆ. ಭಾರತವು ಹಬ್ಬಗಳ ನಾಡು. ದೀಪಾವಳಿ, ಹೋಳಿ, ಈದ್, ಕ್ರಿಸ್ಮಸ್ ಎಲ್ಲ ಧರ್ಮದ ಹಬ್ಬಗಳನ್ನು ಇಲ್ಲಿ ಸಮಾನವಾಗಿ ಆಚರಿಸಲಾಗುತ್ತದೆ. ಯೋಗ ಭಾರತದ ಅಮೂಲ್ಯ ಕೊಡುಗೆ. ಇಂದಿಗೆ ವಿಶ್ವದ ಕೋಟ್ಯಾಂತರ ಜನರು ಯೋಗಾಭ್ಯಾಸ ಮಾಡುತ್ತಿದ್ದಾರೆ. ಆಯುರ್ವೇದ, ಪ್ರಾಚೀನ ಶಾಸ್ತ್ರ, ತತ್ವಶಾಸ್ತ್ರ ಇವೆಲ್ಲವೂ ಭಾರತದಿಂದಲೇ ಪ್ರಾರಂಭವಾಗಿದೆ. ಬಾಲಿವುಡ್ ಜಗತ್ತಿನ ಅತಿದೊಡ್ಡ ಚಲನಚಿತ್ರ ಉದ್ಯಮ. ಪ್ರತಿ ವರ್ಷ ಸಾವಿರಾರು ಸಿನಿಮಾಗಳು ಇಲ್ಲಿ ತಯಾರಾಗುತ್ತವೆ.
ಸಂಗೀತದಲ್ಲಿ ಭಾರತವು ಶ್ರೀಮಂತ ಪರಂಪರೆಯನ್ನು ಹೊಂದಿದೆ. ಶಾಸ್ತ್ರೀಯ ಸಂಗೀತದಿಂದ ಹಿಡಿದು ಬಾಲಿವುಡ್ ಹಾಡುಗಳವರೆಗೆ ಎಲ್ಲವೂ ಇಲ್ಲಿ ಜೀವಂತ. ಪ್ರತಿ ವರ್ಷ ಭಾರತದಲ್ಲಿ ಲಕ್ಷಾಂತರ ಇಂಜಿನಿಯರ್ಗಳು ಮತ್ತು ವೈದ್ಯರು ಹೊರಹೊಮ್ಮುತ್ತಾರೆ. ಗೂಗಲ್, ಮೈಕ್ರೋಸಾಫ್ಟ್, ಅಡೋಬಿ ಇಂತಹ ದೊಡ್ಡ ಕಂಪನಿಗಳ ಸಿಇಒಗಳೇ ಭಾರತೀಯರು. ಭಾರತದ ಮಿಸೈಲ್ ಮ್ಯಾನ್ ಎಂದು ಖ್ಯಾತರಾದ ಎಪಿಜೆ ಅಬ್ದುಲ್ ಕಲಾಂ ಜಗತ್ತಿನ ಅತ್ಯುತ್ತಮ ವಿಜ್ಞಾನಿಗಳಲ್ಲಿ ಒಬ್ಬರು. ಭಾರತೀಯರು ಜಗತ್ತಿನ ಪ್ರತಿಯೊಂದು ಕ್ಷೇತ್ರದಲ್ಲೂ ತಮ್ಮ ಗುರುತನ್ನು ಮೂಡಿಸಿದ್ದಾರೆ. ಗೆಳೆಯರೇ, ಇದಿಷ್ಟೇ ಅಲ್ಲ, ನಮ್ಮ ಭಾರತದ ಅಚ್ಚರಿ ಸಂಗತಿಗಳು ಇತಿಹಾಸದಿಂದ ಹಿಡಿದು ವಿಜ್ಞಾನದವರೆಗೆ, ಕ್ರೀಡೆಯಿಂದ ಹಿಡಿದು ಸಂಸ್ಕೃತದವರೆಗೆ ಭಾರತವೇ ಜಗತ್ತಿಗೆ ಮಾದರಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.